ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ. ನಾನು ಆರಾಮಿದ್ದೀನಿ. ಸೊ ಇವತ್ತು ಶನಿವಾರ, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಯಾಕಂದ್ರೆ ಸಾಯಂಕಾಲ ಈಗ ಎಲ್ಲೇನೋ ಹೊರಗಡೆ ಹೋಗೋದು ಅಥವಾ ಏನೋ ಮನೆ ಕೆಲಸ ಅವು ಇವು ಇದ್ದು ಅಂದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂಥೇಳಿ ವೀಡಿಯೋ ಮಾಡಾಕೊಂತೀನಿ. ಸೊ ನಿನ್ನೆ ಅದೇ ಒಂದು ವೀಡಿಯೋ ಬಿಟ್ಟಿದ್ನಲ್ಲ, ಅನ್ಸಬ್ಸ್ಕ್ರೈಬ್ ಆಗ್ಯಾರ ಅಂಥೇಳಿ. ನಾನು ಏನು ತಪ್ಪು ಮಾಡಿದ್ನ ಗೊತ್ತಿಲ್ಲ, ಬಟ್ ಒಂದು ಲೈವ್ ವಿಡಿಯೋ ಹಾಕಿದ್ದು. ನಾನು ಲೈವ್ ವಿಡಿಯೋ ಹಾಕಿದ ತಕ್ಷಣ ಅವರು ಅನ್ಸಬ್ಸ್ಕ್ರೈಬ್ ಅಂಥೇಳಿ ಬಂತು. ಸೊ ಅದರಿಂದ ಯಾರಿಗೆ ಬೇಜಾರಾಗಿದ್ದು ಏನು ನನಗೆ ಗೊತ್ತಿಲ್ಲ. ಸಾರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೇಳೆ ಸಾಂಬಾರು ಅನ್ನ ನಮ್ಮ ಮನೇಲಿ ನಾಷ್ಟಕ್ಕೆ, ಯಾಕಂದರೆ ನಾಷ್ಟ ಮಾಡೋದು ಮಕ್ಕಳಿಗೆ ಇಡ್ಲಿ ತಂದು ಕೊಟ್ಟಿದ್ರು ಯಜಮಾನ್ರು. ಸೊ ಹಾಗಾಗಿ ನಾಷ್ಟನ ಏನು ಹೊರಗಡೆಯಿಂದ ತರಿಸಿದ್ರಲ್ಲ, ಅನ್ನ ಸಾಂಬಾರು ಮಾಡಿಬಿಡೋಣ, ಮಧ್ಯಾಹ್ನ ಗಂಟನೂ ಅದು ಆಕೈತೆ ಅಂಥೇಳಿ ರಾತ್ರಿ ನೋಡೋಣ ಏನಾರು ಮಾಡಿದ್ರೆ ಅದು ಸ್ಪೆಷಲ್ ಅಂಥೇಳಿ ಸುಮ್ಮನೆ ಆಗಿವಿ. ಸೊ ಇವಾಗ ನಾನು ಬೇಳೆ ಕುದಿಯೋಕೆ ಇಟ್ಟಿನಿ ಕುಕ್ಕರಲ್ಲಿ. ಬೇಳೆ ಕುದ್ದ ತಕ್ಷಣ ನಾನು ಪಾಣಿ ಹೊಡಿತೀನಿ. ನಮ್ಮ ಹಳ್ಳಿ ಕಡೆ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಹೆಂಗೆ ಸಾಂಬಾರು ಮಾಡ್ತಾರೆ ಸಿಂಪಲ್ಲಾಗಿ ಅಂತೇಳಿ ತೋರಿಸ್ತೇನೆ ಅಷ್ಟೇ. ನಾನೇನು ಜಾಸ್ತಿ ಐಟಮ್ ಹಾಕಲ್ಲ. ಅದಕ್ಕೆ ಮೆಣ್ಸಿನ್ಕಾಯಿ ಟೊಮೆಟೊ ಹಣ್ಣು ಫಸ್ಟ್ ಬೇಳೆ ಅದನ್ನೆಲ್ಲ ಹಾಕಿ ಕುದಿಸ್ಕೊಂಡು ಆಮೇಲೆ ಮೆಣ್ಸಿನ್ಕಾಯಿ ಟೊಮೆಟೊನೆಲ್ಲ ಹಾಕಿ ಒಗ್ಗರಣೆ ಕೊಡ್ತೀನಿ. ಹೆಂಗೆ ಅಂತೇಳಿ ತೋರಿಸ್ತೇನೆ ನಿಮಗೆ. ಫಸ್ಟ್ ನೀವು ಕುಕ್ಕರಲ್ಲಿ ನೀರು ಹಾಕಿ ಬೇಳೆ ಹಾಕಿ ಟೊಮೆಟೊ ಹಣ್ಣು ಮೆಣ್ಸಿನ್ಕಾಯಿ ಕೊಯ್ದುಬಿಟ್ಟು ನೀಟಾಗಿ ಹಾಕಿ ಕುದಿಸ್ಕೊರಿ. ಯಾಕಂದ್ರೆ ನಾನು ಇವಾಗ ಆಲ್ರೆಡಿ ಕುದಿಸ್ಕೊಂಡೀನಿ. ಸೊ ಹಾಗಾಗಿ ನೀವು ಕುದಿಸ್ಕೊರಿ ಫಸ್ಟು, ಆಮೇಲೆ ಹೆಂಗೆ ಪಾಣಿ ಹೊಡೆಯೋದು ಅಂತೇಳಿ ತೋರಿಸ್ತೀನಿ. ಇವತ್ತು ಯಜಮಾನ್ರ ಕೆಲಸ ಇಲ್ಲರಿ, ಹಾಗಾಗಿ ಅವ್ರ ಮನೆಯಾಗ ಅದಾರ. ನನ್ನ ಮಕ್ಕಳು ಗಾಡಿ ಎಲ್ಲ ಇಲ್ಲೇ ಲ್ಯಾಂಡ್ ಮಾಡಿಗ್ಯಾರ, ಇಲ್ಲೇ ಬಿಟ್ಟಾರ, ಆಟ ಆಡ್ಕೊಂತ ಕುಂತಿದ್ರು. ಸೊ ಇಲ್ಲೇ ಒಕ್ಕಟ್ಟು ಹೋಗ್ಯಾರ. ನನ್ನ ಮಗಳು ನಮ್ಮ ಯಜಮಾನ್ರು ಅದಲ್ರಿ, ನಮ್ಮ ಅಮ್ಮ ಕುಂತಾಳ ನೋಡ್ರಿ ಅಲ್ಲಿ. ಹಾಯ್ ಮಾಡಮ್ಮ, ಹಾಯ್ ಮಾಡ, ಹಾಯ್ ಮಾಡಿ, ಹಾಯ್. ಹಾಯ್ ಮಾಡಲ್ಲ ಅಮ್ಮ, ಸರಿ ಇಲ್ಲ ಅಮ್ಮ, ಹಾಯ್ ಮಾಡಲ್ಲ. ಹಾಯ್ ಮಾಡಿದ್ರ, ಹಾಯ್ ಮಾಡಿದ್ರ ಮಾಡೋ. ಇಲ್ಲಿ ನನ್ನ ಮಗ ಅದ ನೋಡ್ರಿ ಫ್ರೆಂಡ್ಸ್, ಹಾಯ್ ಮಾಡಿ. ಅವ್ರಿಗೆ ಯೂಟ್ಯೂಬ್ ವಿಡಿಯೋ ಮಾಡ್ದಂಗಿದ್ದ ಮೊಬೈಲ್ ಎಲ್ಲ ಫುಲ್ ರೂಢಿ ಆಗಿಬಿಟ್ಟೈತಿ. ನಾನು ಯೂಟ್ಯೂಬ್ ವಿಡಿಯೋ ಮಾಡಿದ ತಕ್ಷಣ ಹಾಯ್ ಮಾಡೋಕೆ ಬಾಯ್ ಮಾಡೋಕೆ ಶುರು ಹಚ್ಕೊಂತಾರೆ. ಸೊ ಹಾಗಾಗಿ నేను ಮೊನ್ನೆ ಒಂದಿಷ್ಟು ಡಬ್ಬಿ ತೊಗೊಂಡಿದ್ದೆ ನೋಡ್ರಿ ಫ್ರೆಂಡ್ಸ್, ತೋರಿಸ್ತೀನಿ. ಫ್ರೆಂಡ್ಸ್ ಅಲ್ಲದ ನೋಡ್ರಿ ಡಬ್ಬಿ, ಅದಕ್ಕೆ 1200 ರೂಪಾಯಿ ಕೊಟ್ಟೇನ್ರಿ ನಾನು. 6 ಅದಾವೆ ಅಂದರೆ ಅರ್ಧ ಡಜನ್ ಅದಾವೆ. 6 ಡಬ್ಬಿ ಸೇರಿ 1200 ರೂಪಾಯಿ ಕೊಟ್ಟೀನಿ. ಅವು 2 kg ಅದಾವ್ರಿ. ಸೊ ಅವು ಅಲ್ಲಿ ಮೇಲೆ ಅದಾವಲ್ಲ, ಅವು ನನಗೆ ಅವ ಕೊಟ್ಟು ಕಳಿಸಿದ್ದು 3 ಲಾಸ್ಟಲ್ಲಿರೋವು. ಸಾರಿ ಫ್ರೆಂಡ್ಸ್, ನನ್ನ ಮಗಳು ಅಳಕುಂತಿದ್ಲು, ಹಂಗಾಗಿ ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಅವು ಲಾಸ್ಟಲ್ಲಿ 3 ಕಾಣಿಸ್ತಾವಲ್ಲ, ಅವು ನಮ್ಮ ಅವು ಕೊಟ್ಟಿದ್ವು. ಇವು 6 ನಾ ತೊಗೊಂಡಿದ್ವಿ ಇವು. ಆಮೇಲೆ ಇಲ್ಲಿ ಕೆಳಗಡೆ 1-2 ಅದಾವೆ ನೋಡ್ರಿ ಸ್ಟೀಲ್ ಡಬ್ಬಿ, ಅದು ಅಷ್ಟೇ ಅವ ಕೊಟ್ಟಿದ್ದು. ಸೊ ನಾನು 2 kgದದು ನಾನೇನೋ ಬ್ಯಾಳೆ ಕಾಳು ಹಾಕೋಕ್ಕೆ ಬರ್ತಾವೆ ಅಂತೇಳಿ ತೊಗೊಂಡಿನಿ ಅಷ್ಟೇ. ಟಿ ವಿ ಕರೆನ್ಸಿ ಖಾಲಿ ಆಗೈತೆ ಫ್ರೆಂಡ್ಸ್, ಅದಕ್ಕೆ ಆಫ್ ಆಗೈತೆ ಟಿ ವಿ. ಇಲ್ಲಾಂದ್ರೆ ಇಷ್ಟೊತ್ತು ಗಂಟೆ ಟಿ ವಿ ಓಡ್ತಾನೆ ಇರ್ತಿತ್ತು. ನೋಡ್ತಾಯಿದ್ರು, ನ್ಯೂಸ್ ನೋಡ್ತಾಯಿದ್ರು, ಬಟ್ ಕರೆನ್ಸಿ ಖಾಲಿ ಆಗೈತೆ ಅಂತೇಳಿ ಟಿ ವಿ ಆಫ್ ಮಾಡಿದ್ರು ಇವಾಗ. ಸೊ ಈಗ ನಾನು ಬೇಳೆ ಸಾಂಬಾರು ಮಾಡ್ತೀನಿ. ಇಲ್ಲಿ ನೋಡ್ರಿ ಕುಕ್ಕರ್ನಾಗ ನಾನು ಆಲ್ರೆಡಿ ಇದು ವಿಜಿಲ್ ಕೂಗ ಕುಂತಿತ್ತು, ಏನಾಯ್ತೋ ಗೊತ್ತಿಲ್ಲ, ಹಾರಿಬಿಡ್ತು. ಸೊ ಹಂಗಾಗಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟೆ ಹೆದ್ರ್ಕೊಂಡು, ಮತ್ತು ಸಿಡ್ದು ಅಂತಂದೆ. ಸೊ ಇವಾಗ ಇವು ಕುದ್ದವ ಏನಂತ ನೋಡ್ತೀನಿ ನಾನು. ಫ್ರೆಂಡ್ಸ್ ಇವಾಗ ಮೆಣಸಿನ್ಕಾಯಿ ಬೇಳೆ ಎಲ್ಲ ಮೆತ್ತಗೆ ಕುದಿಸ್ಕೊಂಡು ನಾನು ನೋಡ್ತಿರ್ಬೋದು, ಎಲ್ಲ ಬೇಳೆ ಎಲ್ಲ ಚಪಾತಿಗಳು. ಸೊ ಇದನ್ನು ಒಂದು ಪಾತ್ರೆಯಲ್ಲಿ ನಾವು ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ನಾನಿವಾಗ ಈ ಬೇಳೆನ ಇನ್ನೊಂದು ಕುಕ್ಕರಿಗೆ ಹಾಕ್ಕೊಂತೀನಿ ರೀ. ಇದನ್ನು ಟಮಾಟೆನ ಇದು ಕಿವುಚ್ಬೇಕಲ್ಲ ಇದನ್ನು. ಸೊ ಈ ಥರ ಚಮಚದಾಗ ನಾನು ಟಮಾಟೆನೆಲ್ಲ ಸ್ಮ್ಯಾಶ್ ಮಾಡ್ಕೊತೀನಿ ಇದ್ರಾಗ. ಇವಾಗ ನಾನು ಶಿಫ್ಟ್ ಮಾಡ್ಕೊಂಡೇನಿ ರೀ. ಇದಕ್ಕೆ ನೀರು ಸೇರಿಸ್ಕೋಬೇಕು. ಕೆಲವೊಬ್ಬರು ಬಿಸಿನೀರು ಸೇರಿಸ್ಕೊತಾರೆ, ಆದರೆ ನಾನು ಯಾವಾಗಿಂದನೂ ತಣ್ಣೀರೇ ಹಾಕೋದು, ಹಾಗಾಗಿ ನನಗೆ ತಣ್ಣೀರೇ ಚಂದ ಅನಿಸ್ತೈತಿ. ನಾನು ಇವಾಗ ಇದಕ್ಕೆ
ನಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ತಣ್ಣೀರು ಹಾಕ್ಕೊತೀನಿ. ನೀವು ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ತಣ್ಣೀರು ಹಾಕೋರಿ ಫ್ರೆಂಡ್ಸ್. ನಾ ಇದಕ್ಕೆ ಇವಾಗ ನೀರು ಹಾಕ್ಕೊಂಡಿನಿ ರೀ, ನಮಗೆ ಸಾಕಿಷ್ಟ ನೋಡ್ತಿರ್ಬೋದು ನೀವು. ಯಾಕಂದ್ರೆ ನಾವಿರೋದು 4 ಜನ ಅಲ್ಲ, ಸೊ ಹಾಗಾಗಿ ಭಾಳ ಏನು ಬ್ಯಾಡ ಅನ್ಸಕೊಂತು. ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಇವಾಗ ನೀವು ನೀರು ಎಷ್ಟು ಹಾಕ್ಕೊಂಡಿರ್ತೀರಿ ಅದ್ರ ಮೇಲೆ ಇದನ್ನು ಮಾಡ್ಕೊಂಡು ಉಪ್ಪು ಹಾಕೋರಿ. ನಾನು ಯಾಕಂದ್ರೆ ಸ್ಪೂನಲ್ಲಿ ಹಾಕೋದಿಲ್ಲ ರೀ, ನನಗೆ ಕೈಲೇ ಅಳತಿ ಗೊತ್ತಾಕೈತಿ. ಸ್ಪೂನಲ್ಲಿ ಹಾಕಿದ್ರೆ ಅದು ಮತ್ತೆ ತಪ್ಪು ಹೋಗತಿ. ಅಕ್ಕಿ ಕಾಲಾಸಾಗಿದ್ದೀವಿ ರೀ ಮನ್ಯಾಗ, ಹಾಗಾಗಿ ಅಕ್ಕಿ ತೊಗೊಂಬಂದಾರಿ. ಈಗ ಯಜಮಾನ್ರು ಹೋಗಿ 5 kg ತಂದೀನಿ ಅಂತಂದ್ರೆ ಇದಕ್ಕೆ ಇವಾಗ 1/4 ಚಮಚ ಅರಿಶಿನ ಪುಡಿ ಹಾಕೋರಿ. ಸಾಕಿಷ್ಟು. ನೀವು ಅರಿಶಿನ ಪುಡಿ ನಿಮಗೆ ಗೊತ್ತಿರ್ತೈತಲ್ರಿ ಎಷ್ಟು ಹಾಕೋಬೇಕಂತ, ಅಷ್ಟು ನೋಡ್ಕೊಂಡು ಹಾಕೋರಿ. ಒಂಚೂರು ಗರಂ ಮಸಾಲೆ ಸೇರಿಸ್ಕೊತೀನಿ ನಾನು, ಸಾಕಷ್ಟು ಗರಂ ಮಸಾಲೆ. ಅಕ್ಕಿ ಇವು ಮುಂಜಾನೆ ಅನ್ನ ಮಾಡೋಕೆ ಅಕ್ಕಿ ಇದ್ದಿದ್ದಿಲ್ಲ ಅಂತ ಹೇಳಿದ್ದು ಅಕ್ಕಿ ತೊಗೊಂಬಂದ ಹೋಗಿ. ಸೊ ಇದನ್ನೀಗ ಚೆಂದಾಗಿ ಇದನ್ನು ಮಾಡ್ಕೊರಿ. ಒಬ್ಬೊಬ್ಬರು ಹಂಗೆ ಕುಕ್ಕರ್ನಾಗ ಬೇಳೆ ಹಾಕಿ ಒಂದು ಸ್ವಲ್ಪ ತಾದ್ಮೇಲೆ ಕುಕ್ಕರ್ ಹಾಕ್ಕೊಂಡೆಲ್ಲ ಕುದಿಸ್ಕೊತಾರೆ, ಹಂಗೆ ಮಾಡ್ಕೊಬೋದು. ನಾನು ಇಲ್ಲಿ ಹಂಗೆ ಮಾಡೋಕೆ ಹೊಂದಿಲ್ಲ, ಯಾಕಂದ್ರೆ ಮೆಣಸಿನ್ಕಾಯಿ ಹಾಕಿನಲ್ಲ ಸಾಂಬಾರಿಗೆ. ಇದಕ್ಕೆ ಇವಾಗ ನಾವು ಎಣ್ಣೆ ಹಾಕ್ಕೊಂಡ್ರಿ ಫ್ರೆಂಡ್ಸ್. ನಾ ಇದಕ್ಕೀಗ ಎಣ್ಣೆ ಹಾಕ್ಕೊಂಡೇನಿ ರೀ. ಕುಕ್ಕರ್ ಇದರಲ್ಲೇ ಬೇಳೆ ಕುದಿಸ್ಕೊಂಡಿದ್ನೆಲ್ಲ ಅವೆಲ್ಲ ಸ್ವಲ್ಪ ಮೆತ್ತಗೆ ಕುದಿದ್ವಲ್ಲ, ಹಾಗಾಗಿ ಅದೆಲ್ಲ ಕುಕ್ಕರಿಗೆ ಇಟ್ಕೊಂಡೈತಿ, ಏನು ಅನ್ಕೋಬೇಡ್ರಿ. ಸೊ ಇದು ಒಂದು 4 ಸ್ಪೂನ್ ಎಣ್ಣೆ ಹಾಕಿನ್ರಿ ನಾನು ಇವಾಗ. ಅದಕ್ಕೆ ಕೊತ್ತಂಬರಿ ಜೀರಿಗೆ ಸಾಸಿವೆ ಹಾಕೋಬೇಕು, ಆದ್ರೆ ನಾನು ಕೊತ್ತಂಬರಿ ಜೀರಿಗೆ ಸಾಸಿವೆ ಹಾಕಲ್ಲ. ಯಾಕಂದ್ರೆ ಅದನ್ನ ಹಾಕಿದ್ರೆ ನನ್ನ ಮಗಳು ಊಟ ಮಾಡಲ್ಲ, ಅವಳದು ಒಂಥರ ಕ್ಯಾರೆಕ್ಟರ್. ಬೆಳ್ಳುಳ್ಳಿ ಅದು ಏನಿದ್ರು ಕಾಮನಿಗೆ ತಿಂತಾಳೆ, ಆದರೆ ಈ ಥರ ಕರಿಬೇವು ಕೊತ್ತಂಬರಿ ಹಾಕಿದ್ರು ತಿಂತಾಳೆ. ಕರಿಬೇವು ಜೀರಿಗೆ ಸಾಸಿವೆ ಕಂಡ್ರೆ ಇದು ಬೇಳೆ ಸಾರು ಅಲ್ಲ ಅಂತೇಳಿ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಆಕಿ. ಸೊ ಹಾಗಾಗಿ ನಾನು ಹಾಕೊಳ್ಳಲ್ಲ, ನೀವು ಹಾಕೋರೇನು ಚಂದ ಆಕೈತೆ. ಅದು ಇದ್ರೇ ಅಡಿಗೆ ಅಂತಾರೆ, ಆದರೆ ಏನು ಮಾಡ್ಬೇಕು ಅವಳು ತಿನ್ನಲ್ಲ, ಹಾಗಾಗಿ ನಾನು ಹಾಕೋದಿಲ್ಲ ಅಷ್ಟೇ. ಕೊತ್ತಂಬರಿ ಹಾಕ್ಕೊತೀನಿ ನಾನು. ಇದಕ್ಕೆ ನಾನು ಬೆಳ್ಳುಳ್ಳಿ ಅಷ್ಟೇ ಸೇರಿಸ್ಕೊತೀನಿ. ಇವಾಗ ನೀವು ಜೀರಿಗೆ ಸಾಸಿವೆ ಆಮೇಲೆ ಕೊತ್ತಂಬರಿ ಸೇರಿಸ್ಕೊರಿ. ನಾನು ಬೆಳ್ಳುಳ್ಳಿ ಇಲ್ಲಿ ಜಜ್ಜಿಟ್ಟೀನಿ, ಸೊ ಅದನ್ನು ಇವಾಗ ಇದಕ್ಕೆ ಹಾಕ್ಕೊತೀನಿ ರೀ. ಬೆಳ್ಳುಳ್ಳಿ ಚೆಂದಾಗ ಇದಾಗಬೇಕು, ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿರ್ತೀನಿ ಅಂತಂದ್ರೆ ಸಾಂಬಾರು ಟೇಸ್ಟ್ ಭಾರಿ ಇರ್ತೈತಿ. ಮೋಟ್ರ್ ಆನ್ ಮಾಡೇನ್ರಿ, ನಿಮ್ಗೆ ಕೆಲಸ ಕುಂತೈತಿ ಅನ್ನೋದು ಗೊತ್ತಿಲ್ಲ ನನಗೆ. ನೀರು ಬಿಡ್ತಾರೆ ಇವತ್ತು, ನಿಮ್ಗೆ ಬಿಟ್ಟಿದ್ದಿಲ್ಲ, ಇವತ್ತು ಬಿಡ್ತಾರೆ. ಸೊ ಸೊಂಪು ತುಂಬಿಸ್ಕೋಬೇಕು, ಸಿಂಟೆಕ್ಸ್ ತುಂಬಿಸ್ಕೋಬೇಕು ನಾವೀಗ. ಅದಕ್ಕೆ ಮೋಟ್ರ್ ಆನ್ ಮಾಡೀನಿ. ಫಸ್ಟು ಸಿಂಟೆಕ್ಸ್ ತುಂಬಿಸ್ಕೊಂಬಿಡೋಣ ಅಂಥೇಳಿ, ಆಮೇಲೆ ಸೊಂಪಿಗೆ ನೀರು ಬಿಟ್ಟು ಮೇಲೆ ತುಂಬಿಸ್ಕೊಂಡ್ರೆ ಆಯ್ತು ಅಂತೇಳಿ. ಸ್ವಲ್ಪ ಹೊತ್ತಿಸ್ಬಿಟ್ರಿ ತೀರೆ, ಸ್ವಲ್ಪ ಮತ್ತು ಲೈಟಾಗಿ ಕರಗಂಗೆ ಸ್ವಲ್ಪ ಫ್ರೈ ಮಾಡಿಕೊಡ್ರಿ, ಅಂದರೆ ಟೇಸ್ಟ್ ಭಾರಿ ಇರ್ತೈತಿ. ಸೊ ನಾನು ಇದಕ್ಕೆ ಸಾಂಬಾರು ಸೇರಿಸ್ಕೊತೀನಿ ರೀ. ಇದನ್ನು ಹಾಕ್ತೀನಿ ಅದಕ್ಕೆ ಇವಾಗ ಬೇಳೆನ. ಫ್ರೆಂಡ್ಸ್ ಇವಾಗ ಸಾಂಬಾರು ಕುದಿಯೋಕೆ ಕುಂತೈತಿ, ಹಾಕಿನಿ ನಾನು ಆಲ್ರೆಡಿ. ಇದಕ್ಕೆ ಇಷ್ಟ ಪಾಣೆ ಹೊಡ್ಕೊಂಡೀನಿ ನಾನು. ಇದು ಯಾವ ಥರ ಅಂದ್ರೆ ನನಗೆ ಈ ಸಾಂಬಾರು ನಾನು 1ನೇ ಕ್ಲಾಸ್ 2ನೇ ಕ್ಲಾಸ್ ಶಾಲೆಗೆ ಹೋಗೋ ಮುಂದೆ ಸಾಂಬಾರು ಮಾಡ್ತಿದ್ರು ಶಾಲ್ಯಾಗ, ಆ ಥರ ಫೀಲ್ ಕೊಡ್ತೈತೆ ನನಗೆ. ಅದಕ್ಕೆ ನಾನು ಯಾವಾಗಲೂ ಇದೇ ಥರ ಸಾಂಬಾರು ಮಾಡೋದು. ಸರ್ಕಾರಿ ಶಾಲೆ ಊಟ ಯಾರು ಮರೆಯೋಕ್ಕತ್ತೆ ಹೇಳ್ರಿ, ಗೌರ್ಮೆಂಟ್ ಸ್ಕೂಲ್ನಾಗ ಓದ್ಯಾರು. ಸೊ ಹಾಗಾಗಿ ನಾನು ಈ ಥರನೇ ಯಾವಾಗಲೂ ಸಾಂಬಾರು ಮಾಡ್ಕೊಳ್ಳೋದು. ನನ್ನ ಮಗಳಿಗೆ ಅಷ್ಟೇ, ಅವಳಿಗೆ ಇವಾಗ 2 ವರ್ಷ ಅಂದ್ರೆ ಅವಳೆಲ್ಲ ಕಂಡು ಹಿಡ್ಕೊಂಬಿಡ್ತಾಳೆ. ಮೆಣಸಿನ್ಕಾಯಿ ಬಿಟ್ಟು ಏನಾದರೂ ನಾವು ಖಾರ ಪುಡಿ ಹಾಕಿ ಸಾಂಬಾರು ಮಾಡಿದ್ವಿ ಅಂದ್ರೆ ಅವತ್ತು ಊಟನೇ ಮುಟ್ಟಲ್ಲ ಅವಳು. ಆಮೇಲೆ ಕರಿಬೇವು ಜೀರಿಗೆ ಸಾಸಿವೆ ಒಂದು, ಸೊ ಅದನ್ನು ಬಿಟ್ಟು ಅದನ್ನಿಲ್ಲದೆ ಸಾಂಬಾರು ಹೆಂಗೆ ಮಾಡ್ತೀರಿ ಅಂತಾರೆ ಒಬ್ಬೊಬ್ಬರು. ಆದರೆ ಏನು ಮಾಡೋಕ್ಕಾಗಲ್ಲ, ಅವಳು ತಿನ್ಬೇಕಂದ್ರೆ ನಾವು ಮಾಡಲೇಬೇಕಲ್ಲ. ಈಗ ಇಷ್ಟೇ ಸಿಂಪಲ್ಲಾಗಿ ಮಾಡೀನಲ್ರಿ ನಾನು. ಇದನ್ನು ಹಾಕಿಕೊಟ್ಬಿಟ್ರೆ ಅವಳು ಹಂಗೆ ಹಗಲಲ್ಲೇನೋ ಸಾಂಬಾರು ಹಾಕಿಕೊಡ್ರಿ, ನಾನು ಊಟ ಮಾಡ್ಕೊತಾನೆ ಇದ್ಬಿಡ್ತೀನಿ ಆರಾಮಾಗಿ ಅಂತಲ್ಲ. ಸೊ ಇದು ನನಗಂತೂ ನಮ್ಮ ಸರ್ಕಾರಿ ಶಾಲೆ ಸಾಂಬಾರು ನೆನಪಾಕತಿ. ಇದು ನೋಡಿದ್ರೆ ನನ್ನ ಯಜಮಾನ್ರಿಗೆ ಅಷ್ಟೇ ಈ ಥರ ಮಾಡೋದೇ ಭಾಳ ಇಷ್ಟ. ಇದಕ್ಕೆ ನಾನು ಎಕ್ಸ್ಟ್ರಾ ಏನು ತರಕಾರಿ ಸೇರಿಸ್ಕೊಂಡಿಲ್ಲ. ನೀವು ಒಂದು ಸಲ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತೆ. ಇಷ್ಟೇ ಸಿಂಪಲ್ಲಾಗಿ ಖಾರ ಎಲ್ಲ ನಿಮ್ಗೆ ಹೆಂಗೆ ಬೇಕು ಹಂಗೆ ಅನುಗುಣಕ್ಕೆ ತಕ್ಕವಾಗಿ ಹಾಕ್ಕೊಂಡು. ಫೈನಲ್ಲಿ ನಮ್ಮ ಸಾಂಬಾರು ರೆಡಿ ಆಯ್ತು ನೋಡಿರಿ. ಇದಕ್ಕೆ ಅನ್ನಕ್ಕೆ ಚಪಾತಿಗಂತೂ ಭಾಳ ಸೂಪರ್ ಆಕೈತಿ. ಜೋಳದ ರೊಟ್ಟಿ ಇದ್ದಂದ್ರೆ ಕೇಳಕ್ಕೆ ಹೋಗ್ಬೇಡ್ರಿ, ಮತ್ತು ಮುರಿದು ಹಾಕ್ಕೊಂಡು 4-5 ರೊಟ್ಟಿ ತಿನ್ಬೋದು.
ಸೊ ನಾವು ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ನನಗೆ, ಹಾಗಾಗಿ ಚಪಾತಿ ಮಾಡ್ಕೊತೀನಿ ನಾನು ಯಾವಾಗಲೂ. ನಮಗೆ ಅಷ್ಟು ಜೋಳದ ರೊಟ್ಟಿ ತಿನ್ಬೇಕು ಅನ್ಸಿದ್ರೆ ಅವ್ವಾರು ಬಂದಾಗ ತಂದು ಕೊಡ್ತಾರೆ, ಇಲ್ಲ ಅವು ಬಂದಾಗ ಸುಟ್ಟು ಕೊಡ್ತಾಳೆ, ಇಲ್ಲೇ ಅಂಗಡಿಯಾಗ ಯಾವಾಗಾರ ಒಂದು 3-4 ಇಲ್ಲ ಒಂದು 5-6 ತರಿಸ್ಕೊಂಡಿರ್ತೀನಿ ಅಷ್ಟೇ. ನಮ್ಮ ಯಜಮಾನ್ರು ಅಷ್ಟೇ ಜೋಳದ ರೊಟ್ಟಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅವರಿಗೆ, ಚಪಾತಿನೇ ಚೆನ್ನಾಗಿ ರೂಢಿ ಆಗೈತಿ. ಸೊ ಈ ಚಪಾತಿಯಾಗೂ ಸೂಪರ್ ಆಕೈತಿ. ಇದು ಅನ್ನಕ್ಕೂ ಇನ್ನೂ ಮಸ್ತ್ ಆಕೈತಿ. ಬಿಸಿ ಬಿಸಿ ಇದ್ದಾಗ ಇದಕ್ಕೊಂಚೂರು ತುಪ್ಪ ಉಪ್ಪಿನಕಾಯಿ ಹಾಕ್ಕೊಂಡು ತಿಂದ್ಬಿಟ್ರೆ ಅಂತೂ ಭಾರಿ ಆಕೈತಿ. ಸೊ ಇದು ಬೇಳೆ ಸಾಂಬಾರು ಇಷ್ಟ. ಇನ್ನೊಬ್ಬರು ತರಕಾರಿ ಅದು ಇದು ಸೇರಿಸ್ಕೊಂಡೆಲ್ಲ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾಡ್ತಾರೆ, ಬಟ್ ಅದು ತೀರೆ ಮಂದಾಗಕ್ಕತಿ. ಸೊ ಇಷ್ಟು ತೆಳ್ಳಗೆ ಹಿಂಗೆ ಮಾಡಿಕೊಂಡು ಸೂಪರಾಗಿರ್ತೈತಿ. ಇದು ಅನ್ನದಾಗ ತಿನ್ನೋದಕ್ಕಿಂತ ಕುಡಿಯೋಕೆ ಭಾಳ ಇಂಟ್ರೆಸ್ಟ್ ಬರ್ತಿದೆ. ಅದೇ ಹೇಳಿದ್ನಲ್ಲ, ಸರ್ಕಾರಿ ಶಾಲೆಗೆ ಓದ್ಯವ್ರಿಗೆಲ್ಲ ಗೊತ್ತಿರ್ಬೋದು. ಸರ್ಕಾರಿ ಶಾಲೆ ಸಾಂಬಾರು ನಾವು ಹೋಗ್ಬೇಕಾದಾಗಂತೂ ಸೂಪರಾಗಿ ಮಾಡ್ತಿದ್ರು. ಈಗ ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಮ್ಮ ಸ್ಕೂಲಲ್ಲಂತೂ ಇದೇ ಥರ ಸೇಮ್ ಹಿಂಗೆ ಎಷ್ಟೇ ಸಿಂಪಲ್ಲಾಗಿ ಮಾಡಿದ್ರು ಅಷ್ಟು ರುಚಿ ಕೊಡೋದದು. ಸೊ ಇವಾಗ ಸಾಂಬಾರು ರೆಡಿ ಆಯ್ತು ಫ್ರೆಂಡ್ಸ್. ನಾನು ಇವಾಗ ಇದನ್ನು ಆಫ್ ಮಾಡ್ಕೊತೀನಿ, ಸಾಕು ಕುದ್ದಿದ್ದು. ಈ ಕಡೆ ಅನ್ನಕ್ಕೆ ಇಟ್ಕೊಂಡು ನಾನು. ಸೊ ಅನ್ನ ಆದ ತಕ್ಷಣ ಅವ್ರು ಊಟಕ್ಕೆ ಬರ್ತಾರೆ. ಫ್ರೆಂಡ್ಸ್ ಇವಾಗ ಸಾಂಬಾರೆಲ್ಲ ಆತ್ರಿ. ಅಡುಗೆ ಅನ್ನಕ್ಕೆ ಇಟ್ಟಿದ್ನಿ ಅಂತ ಹೇಳಿದ್ನೆಲ್ಲ. ಅನ್ನ ಆದ ತಕ್ಷಣ ಅಡುಗೆ ರೆಡಿ ಆದಂಗೆ ಇವತ್ತು ಬೆಳಗ್ಗೆನೇ ನಾಷ್ಟ ಏನೂ ಮಾಡ್ಕೊಂಡಿಲ್ಲ ನಾನು. ಸೊ ಇಷ್ಟು ಅಡುಗೆ ಮಾಡಿಬಿಟ್ರಾಯ್ತು ಅಂಥೇಳಿ ಅಡುಗೆನೇ ಮಾಡಿದೆ. ಈಗ ತಿರ್ಗಾ ಇಲ್ಲಾಂದರೆ ಮಧ್ಯಾಹ್ನ ಒಂದು ಸಲ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಮಕ್ಕಳು ಗೋಳೈಕಂತಾರೆ ಮಾಡೋಕ್ಕೆ ಬಿಡಲ್ಲ. ಸೊ ಇನ್ನು ಯಾರ್ಯಾರಿಗೆ ಬೇಳೆ ಸಾಂಬಾರು ಇಷ್ಟ ಆಯಿತು, ಈ ಥರ ಮಾಡ್ಕೊಂಡು ತಿಂದವ್ರು ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂತ ಹೇಳಿ. ಇನ್ನು ಏನಪ್ಪ, ಇವತ್ತು ಶನಿವಾರ ಕೆಲಸ ಇಲ್ಲ ಅಂಥೇಳಿ ಮನೆಯಾಗದಾರೆ ಯಜಮಾನ್ರು. ಇವತ್ತೇನು ಎಲ್ಲಿ ಹೋದಂಗೆ ಕಾಣಿಸಲ್ಲ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕು ಹಬ್ಬಕ್ಕೆ ಅಂತ ಅಂದ್ಕೊಂಡೀವಿ, ನೋಡೋಣ. ಹೋದ್ರೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಸಜೆಷನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಅಂತ ಹೇಳ್ರಿ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.